ಬೆಂಗಳೂರಿನ ಕೆಆರ್ ಮಾರ್ಕೆಟ್ ಮೇಲ್ಸೇತುವೆಯ ಒಂದು ಭಾಗದ ರಸ್ತೆ ಬಂದ್ ಆಗಿದೆ. ಇದರಿಂದಾಗಿ ಸಾವಿರಾರು ವಾಹನ ಸವಾರರು ಪರದಾಡ್ತಿದ್ದಾರೆ. ಚಾಮರಾಜಪೇಟೆ ಬಸವನಗುಡಿಯತ್ತ ಸಾಗಬೇಕಾದ ಸವಾರರು ಸುತ್ತಿ ಬಳಸಿ ಓಡಾಟ ಮಾಡಬೇಕಿದೆ. ಈ ಸಂಕಷ್ಟ ಇನ್ನೂ 3 ತಿಂಗಳು ಇರಲಿದೆ. ಡಿಜಿಎಸ್ ಫ್ಲೈಓವರ್ ಲೂಪ್ ರಸ್ತೆ ತಾತ್ಕಾಲಿಕ ಬಂದ್. ವೈಟ್ ಟಾಪಿಂಗ್ ಆಗಿ 3 ತಿಂಗಳು ಫ್ಲೈಓವರ್ ಬಂದ್. ಬೆಂಗಳೂರಿನ ಕೆಆರ್ ಮಾರ್ಕೆಟ್ ಬಾಲಗಂಗಾಧರನಾಥ ಸ್ವಾಮೀಜಿ ಮೇಲ್ಸೇತುವೆಯ ಒಂದು ಭಾಗದ ಲೂಪ್ ರಸ್ತೆ ಕ್ಲೋಸ್ ಆಗಿದೆ. ಕೆಆರ್ ಮಾರ್ಕೆಟ್ನಿಂದ ಚಾಮರಾಜಪೇಟೆ ಕಡೆಗೆ ಇಳಿಯುವ ಫ್ಲೈಓವರ್ನ ರಸ್ತೆ ವೈಟ್ ಟಾಪಿಂಗ್ ಹಿನ್ನೆಲೆಯಲ್ಲಿ ಬಂದ್ ಮಾಡಲಾಗಿದೆ. 3 ತಿಂಗಳ ಕಾಲ ವಾಹನಗಳ ಓಡಾಟಕ್ಕೆ ನಿಷೇಧ ಹೇರಲಾಗಿದೆ. ಬಾಲಗಂಗಾಧರನಾಥ ಸ್ವಾಮೀಜಿ ಮೇಲ್ಸೇತುವೆಯ ಒಂದು ಭಾಗ ಕ್ಲೋಸ್ ಆಗಿದೆ. ಏನಂತಂದ್ರೆ ವೈಟ್ ಟಾಪಿಂಗ್ ಕಾಮಗಾರಿ ಹಿನ್ನೆಲೆ ಏನು ಚಾಮರಾಜಪೇಟೆಗೆ ಬರ್ತಕ್ಕಂಥ ಒಂದು ಭಾಗ ಒಂದು ಲೂಪ್ ರಸ್ತೆ ಈಗ ಕ್ಲೋಸ್ ಆಗಿರ್ತಕ್ಕಂಥ ನೀವು ಗಮನಿಸ್ತಾ ಇದ್ದೀರಾ. ಯಾಕಂದ್ರೆ ಈ ಒಂದು ಭಾಗದಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿಯನ್ನ ಬಿ ಸ್ಮೈಲ್ ಸಂಸ್ಥೆ ಕೈಗೆತ್ತಿಕೊಂಡಿರೋದ್ರಿಂದ ಯಾರ್ಯಾರು ಟೌನಾಲಿಂದ ಮಾರ್ಕೆಟ್ BGS ಫ್ಲೈಓವರ್ನ ಹತ್ತುತ್ತಾರೆ ಅವರು ಸೀದಾ ಮತ್ತೆ ಮೈಸೂರಲ್ಲೇ ಹೋಗಿ ಹಿಡಿಬೇಕು. ಸೊ ಅದ್ರ ಮಧ್ಯೆ ಬರ್ತಕ್ಕಂಥ ಒಂದು ಲೆಫ್ಟ್ ರೋಡ್ ಏನಿದೆ ಚಾಮರಾಜಪೇಟೆ ಕಡೆಗೆ ಸಂಪರ್ಕ ಕಲ್ಪಿಸುವ ಒಂದು ರಸ್ತೆ ಈಗ ಕ್ಲೋಸ್ ಆಗಿದೆ. ಸುಮಾರು 3 ತಿಂಗಳ ಕಾಲ ಈ ಒಂದು ರಸ್ತೆ ಕ್ಲೋಸ್ ಆಗುತ್ತೆ. ಚಾಮರಾಜಪೇಟೆ ಬಸವನಗುಡಿಯತ್ತ ಸಾಗುವ ಪ್ರಯಾಣಿಕರು ಫ್ಲೈಓವರ್ ಹತ್ತದೆ ಮಾರ್ಕೆಟ್ ಸರ್ವಿಸ್ ರಸ್ತೆ ಬಳಸುವಂತೆ ಸೂಚಿಸಲಾಗಿದೆ. ಸುತ್ತಿ ಬಳಸಿ ಓಡಾಡಬೇಕಾದ ಅನಿವಾರ್ಯತೆ ಎದುರಾಗಿದ್ದು ವಾಹನ ಸವಾರರು ಪರದಾಡುವಂತಾಗಿದೆ. ಎಲ್ಲೆಂದರಲ್ಲಿ ಗುಂಡಿ, ಬ್ಯಾಂಕ್ ಕಾಲೋನಿಯಲ್ಲಿ ಕಾಮಗಾರಿ ಫಜೀತಿ. ರಾಜಧಾನಿಯ ರಸ್ತೆಗಳ ಗೋಳು ಒಂದೆರಡಲ್ಲ. ಶ್ರೀನಿವಾಸ ನಗರ ಬಳಿಯ ಬ್ಯಾಂಕ್ ಕಾಲೋನಿಯಲ್ಲಿ ನೀರಿನ ಪೈಪ್ಲೈನ್ ಅಳವಡಿಕೆಗಾಗಿ ರಸ್ತೆಯಾಗಿದ್ದು ವರ್ಷಗಳೇ ಕಳೆದರೂ ಇನ್ನೂ ರಸ್ತೆ ಗುಂಡಿ ಮುಚ್ಚುವ ಕೆಲಸವಾಗಿಲ್ಲ. ಗುಂಡಿ ಯಾವುದು ರಸ್ತೆ ಯಾವುದು ಅನ್ನೋದು ಗೊತ್ತಾಗದಂತ ಸ್ಥಿತಿ ಇದ್ದು ಅಪಘಾತಗಳು ಕಾಯಂ ಆಗಿವೆ. ಆಕ್ಚುಲಿ ಒಂದು 3 ತಿಂಗಳ ಹಿಂದೆಯಿಂದ ಈ ರೋಡ್ನ ಟಾರ್ ಹಾಕಬೇಕಂತ ಕಿತ್ತಾಕಿದ್ದಾರೆ. ನಾನು ನೋಡಿದಂಗೆ ನನ್ನ ಕಣ್ಣೆದ್ರೆ 2 ಫ್ಯಾಮಿಲಿಯವರು ಬೈಕಲ್ಲಿ ಹೋಗುವಾಗ ಫ್ಯಾಮಿಲಿ ಸಹಿತ ಕೆಳಗಡೆ ಬಿದ್ದಿದ್ದಾರೆ. ಅವ್ರ ಹಿಂದ್ಗಡೆನೆ BMTC ಬಸ್ ಹೋಗಿದೆ. ಜಸ್ಟ್ ಅವನ್ನ ಅವಾಯ್ಡ್ ಮಾಡಿರೋದ್ರಿಂದ ಅವೆರಡು ವ್ಯಕ್ತಿಗಳ ಪ್ರಾಣ ಉಳಿದಿದೆ. 3 ತಿಂಗಳಾಯಿತು ಇದನ್ನ ಸ್ಕ್ರಾಪ್ ಮಾಡಿ, ಅದನ್ನ ರೆಡಿ ಮಾಡಿಲ್ಲ. ಫುಟ್ಪಾತ್ನಲ್ಲೇ ಕೇಬಲ್ಗಳ ರಾಶಿ, ಜೀವಕ್ಕೆ ಯಾರು ಗ್ಯಾರಂಟಿ? ಇಲ್ಲಿ ನೋಡಿ ರಿಚ್ಮಂಡ್ ಟೌನ್ನ ಲ್ಯಾಂಗ್ಫೋರ್ಡ್ ರಸ್ತೆಯ ದುಸ್ಥಿತಿಯನ್ನ. ಕೇಬಲ್ ಅಳವಡಿಕೆಗಾಗಿ ರಸ್ತೆ ಬದಿಯಾಗಿದ್ದು ತಿಂಗಳುಗಳೇ ಕಳೆದಿವೆ. ಆದರೂ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ. ಸಾಲದಕ್ಕೆ ಫುಟ್ಪಾತ್ನ ಉದ್ದಕ್ಕೂ ಕೇಬಲ್ಗಳು ರಾಶಿ ಬಿದ್ದಿವೆ. ಸದ್ಯ ನಾನು ಬೆಂಗಳೂರಿನ ಲ್ಯಾಂಗ್ಫೋರ್ಡ್ ರಸ್ತೆಯಲ್ಲಿದ್ದೀನಿ. ಇಲ್ಲೂ ಕೂಡ ಗಮನಿಸಬಹುದು. ಅಂದರೆ ರಸ್ತೆ ಮೇಲೆ ಯಾವ ರೀತಿಯಾದಂತಹ ಗುಂಡಿಗಳು ಇಲ್ಲಿ ನಮಗೆ ಕಂಡು ಬರ್ತಾ ಇದೆ ಅಂತ ನೋಡೋದಾದ್ರೆ ಕಳೆದ ಒಂದು 6 ತಿಂಗಳಲ್ಲಿ ಕನಿಷ್ಠ ಏನಿಲ್ಲ ಅಂತಂದ್ರೂ 3 ರಿಂದ 4 ಬಾರಿ ಇಲ್ಲಿ ರೋಡನ್ನು ಅಗೆದು ಈ ರೀತಿಯಾದಂಥ ಒಂದು ಪರಿಸ್ಥಿತಿಯನ್ನು ಇಲ್ಲಿ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಎಷ್ಟರ ಮಟ್ಟಿಗೆ ಇಲ್ಲಿ ನಿರ್ಲಕ್ಷ್ಯ ಅದು ಕಾಣ್ತಾ ಇದೆ ಅಂತಂದರೆ ಇಲ್ಲಿ ಎಲ್ಲ ವೈರ್ಗಳು ಅಂದರೆ ಕೇಬಲ್ಗಳು ಎಲ್ಲವೂ ಕೂಡ ರಸ್ತೆ ಮೇಲೆ ಬಿದ್ದಿರುವಂಥದ್ದು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ನೋಡ್ಬೋದು. ಅಪಾಯಕ್ಕೆ ಆಮಂತ್ರಣ ನೀಡುತ್ತಿರುವ ಈ ರಸ್ತೆಗಳಲ್ಲಿ ವಾಹನ ಸವಾರರು ಮತ್ತು ಪಾದಚಾರಿಗಳು ಜೀವ ಕೈಯಲ್ಲಿ ಹಿಡಿದು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಪಾಯ ಸಂಭವಿಸುವ ಮುನ್ನವೇ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಿದೆ. ಲಕ್ಷ್ಮೀ ನರಸಿಂಹ ಜೊತೆ ನಟರಾಜ್, TV9 ಬೆಂಗಳೂರು.